ಸೊ ಪಿಂಕ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ವೆರಿ ಈಸಿ ಆ್ಯಂಡ್ ಮೆನ್ಷನ್ ಮಾಡಿರ್ತೀನಿ ಇಂಗ್ರೀಡಿಯೆಂಟ್ಸ್ನ ಕೆಳಗಡೆ. ಸೊ ನೋಡ್ಕೊಂಡು ನೀವು ಟ್ರೈ ಮಾಡ್ಬೋದು. ಒಂದು ಸಲ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ಮಾಡಿಕೊಟ್ರೆ ಬ್ರೇಕ್ಫಾಸ್ಟ್ಗೆ ತುಂಬ ಖುಷಿಪಡ್ತಾರೆ. ಆ್ಯಂಡ್ ಪಾಸ್ತಾ ಕೂಡ ವೀಟಲ್ಲಿ ಮಾಡಿರೋದ್ರಿಂದ ಅದು ಕೂಡ ಹೆಲ್ತಿ ಫೈಬರ್ ಫುಡ್ ಆಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಟಾಕಲ್ಲಿ ಹೇಳಿದ್ದು ಅಂತಂದರೆ, ಸೊ ಕನ್ವಿನ್ಸ್ ಮಾಡೋದು ಅಟ್ಲೀಸ್ಟ್ ಚೇಂಜ್ ಮಾಡೋದು ಕಷ್ಟ ಅಂತ. ಸೊ ಅದೇ ರೀತಿ ನಾವು ಯಾಕೆ ಚೇಂಜ್ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಮ್ಗೆ ಇಷ್ಟ ಆಗದೆ ಇರೋ ಸಿಚುಯೇಷನ್ಸ್ಗೆ, ಇಲ್ಲ ನಮಗೆ ಬೇಕಾಗಿರೋ ಅಂಥ ಸ್ವಾರ್ಥ ಸಿಚುಯೇಷನ್ಸ್ಗೆ ನಾವು ಚೇಂಜ್ ಮಾಡಬೇಕಂತ. ಸೊ ಸ್ವಾರ್ಥನ ಬಿಟ್ಟು ದೇವ್ರು ಕೊಟ್ಟಿರೋ ಅಂತಹ ಲೈಫ್ನ ಅವನು ಗೊತ್ತಿರುತ್ತೆ ಯಾವ್ದು ಬೆಸ್ಟು, ಯಾವುದು ಕಷ್ಟ ಆಗುತ್ತೆ ಇವ್ರಿಗೆ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಾವು ಎಲ್ಲಿಂದ ಎಷ್ಟು ಹೈಟಿಂದ ಬೀಳ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಸೊ ಅದನ್ನು ನಮ್ಮ ಅನುಗುಣವಾಗಿ ಬದಲಾಯಿಸೋದಕ್ಕಿಂತ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಒಪ್ಕೊಂಡು ಹೋಗೋದೇ ವಾಸಿ ಅನಿಸುತ್ತೆ. ಸೊ ವಿಡಿಯೋ ಮಾಡ್ತಾ ಅವನು ಕೂಡ ನಾನು ಮಾಡ್ತೀನಿ ಅಂತಿರ್ತಾನೆ ಯಾವಾಗಲೂ. ಅಕ್ಸೆಪ್ಟ್ ಆ್ಯಂಡ್ ಆ್ಯಕ್ಟ್ ಪಾಸಿಟಿವ್ ಟು ದ ಸಿಚುಯೇಷನ್ಸ್.